ನಮ್ಮ ನಿಸರ್ಗ ಡಯಾಗ್ನೋಸ್ಟಿಕ್ಸ್ಗೆ ತುಂಬ ಜನ ಡೇಟಿಂಗ್ ಸ್ಕ್ಯಾನ್ಗೆ ಬರ್ತಾರೆ ಕೋರ್ಸ್. ಸೊ ಸ್ಕ್ಯಾನ್ ಎಲ್ಲ ಆದ್ಮೇಲೆ ನಾನು ಹೇಳ್ತೀನಿ ಅವ್ರಿಗೆ, ಹೌದಮ್ಮ ಪ್ರೆಗ್ನೆಂಟ್ ಇದ್ದೀರಾ, ಬಟ್ ಇನ್ನೊಂದು ವಾರ ಬಿಟ್ಟು ಮತ್ತೆ ಇನ್ನೊಂದ್ಸಲ ಸ್ಕ್ಯಾನ್ ಮಾಡಬೇಕು. ಅವ್ರು ಕೇಳ್ತಾರೆ, ಸರ್ ಪ್ರೆಗ್ನೆಂಟ್ ಇದ್ದೀರಾ ಅಂತಾನು ಹೇಳ್ತಾ ಇದ್ದೀರಾ, ಮತ್ತೆ ಏನಕ್ಕೆ ಸ್ಕ್ಯಾನಿಂಗ್ ಮಾಡಬೇಕು ಅಂತ ಕೇಳ್ತಾರೆ. ಆಕ್ಚುಲಿ ಏನಂತಂದ್ರೆ ಫಸ್ಟ್ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲೇ ಫಸ್ಟ್ ಮಗು ಫಾರ್ಮೇಶನ್ ಆಗಲ್ಲ. ಫಸ್ಟ್ ಹೆಂಗೆ ಅಂದ್ರೆ ಗರ್ಭಕೋಶ ಒಳಗಡೆ ಒಂದು ಗೆಸ್ಟೇಷನ್ ಸ್ಯಾಕ್, ಒಂದು ವಾಟರ್ ಬಬಲ್ ತರ ಕ್ರಿಯೇಟ್ ಆಗುತ್ತೆ. ಆಮೇಲೆ ಅದ್ರೊಳಗಡೆ ಮಗು ಫಾರ್ಮೇಶನ್ ಆಗಿ ಆಮೇಲೆ ಮಗುವಲ್ಲಿ ಹಾರ್ಟ್ ಬೀಟ್ ಕಾಣುತ್ತೆ. ಸೊ ಹಾರ್ಟ್ ಬೀಟ್ ಕಾಣೋವರೆಗೂ ನಾವು ಸ್ಕ್ಯಾನ್ ಮಾಡಬೇಕು. ದೆನ್ ಓನ್ಲಿ ವಿ ಕ್ಯಾನ್ ಟೆಲ್ ಓಕೆ ಇಟ್ ಇಸ್ ನಾರ್ಮಲ್, ಮತ್ತೆ ಡೆಲಿವರಿ ಡೇಟ್ ಎಲ್ಲ ಕ್ಲೀನ್ ಆಗಿ ಕೊಡೋಕ್ಕಾಗುತ್ತೆ. ಸೊ ಫಸ್ಟ್ ಆ ಸ್ಯಾಕ್ ಫಾರ್ಮೇಶನ್ ಆದಾಗ ನಾವು ಪ್ರೆಗ್ನೆನ್ಸಿ ಇದೆ ಅಂತ ಗೊತ್ತಾಗುತ್ತೆ ಅಷ್ಟೇ. ಬಟ್ ಅದು ನಾರ್ಮಲ್ ಇಲ್ಲ ಅಬ್ನಾರ್ಮಲ್ ನಮಗೆ ಗೊತ್ತಾಗುವಂಥದ್ದು ಮಗು ಕಂಡು ಅದರಲ್ಲಿ ಹಾರ್ಟ್ ಬೀಟ್ ಕಾಣೋವರೆಗೂ ನಾವು ಅದನ್ನ ಡಿಸೈಡ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇದು ಡಿಫ್ರೆಂಟ್ ಸ್ಟೇಜಸ್. ಸ್ಟಾರ್ಟಿಂಗ್ ನಾವು ಏನ್ ಸೆಕೆಂಡ್ ಮಂತ್ ಸ್ಕ್ಯಾನ್ ಮಾಡ್ತೀವಲ್ಲ, ಇದೆಲ್ಲ ಡಿಫ್ರೆಂಟ್ ಸ್ಟೇಜಸ್ ಇರುತ್ತೆ. ಸೊ ತುಂಬಾ ಬೇಗ ಬಂದಾಗ ಏನಾಗುತ್ತೆ, ಮಗು ಫಾರ್ಮೇಶನ್ ಆಗಿರೋದು ಗೊತ್ತಾಗಲ್ಲ. ಹಾಗಾಗಿ ನಾವು ಫಾಲೋ ಅಪ್ ಸ್ಕ್ಯಾನ್ಸ್ ನ ಸಜೆಸ್ಟ್ ಮಾಡ್ತೀವಿ. ಸೊ ಇದು ತುಂಬಾ ಜನ ಏನ್ ಮಾಡ್ತಾರೆ, ಇಲ್ಲ ಪ್ರೆಗ್ನೆಂಟ್ ಅಂತ ಹೇಳ್ಬಿಟ್ಟಿದ್ದಾರೆ ಡಾಕ್ಟ್ರು, ಇನ್ನೊಂದ್ಸಲ ಯಾಕೆ ಹೋಗೋದು ಅಂತ ಮಿಸ್ ಮಾಡ್ಬಿಡ್ತಾರೆ. ಸೊ ಆತರ ಮಾಡಬೇಡಿ. ನಿಮ್ ಫ್ರೆಂಡ್ಸ್ ಎಲ್ಲ ಯಾರು ಕ್ಯಾರಿಂಗ್ ಇತ್ತು ಅಂತಂದ್ರೆ ಈ ಇನ್ಫಾರ್ಮೇಶನ್ ಅವ್ರಿಗೆ ತಲುಪಿಸೋದ್ರಲ್ಲಿ ನಮಗೆ ಹೆಲ್ಪ್ ಮಾಡಿ. ಥ್ಯಾಂಕ್ ಯು.